ಇಷ್ಟು ಹೊತ್ತು ನಾನು ನೆಬರಗಟ್ಟವನಿ ಏನು ದಾರಿ ಮಧ್ಯದಲ್ಲಿ ಮಲಕೊಳ್ತೀರಿ? ಏನಾಯ್ತು ಹೇಳ ಹೇಳ. ಅಲ್ಲ ನೀವೇ ಎಂತದ್ದು? ನನಗೇನಾಗಿದೆ? ನನ್ನನ್ನು ಹೇಳಿದ 3 ಸುತ್ತಿ ತಿರುಗಿಸಿದ್ದೀರಿ, ಹಾಗಲ್ಲ ನಕ್ಷತ್ರ ಕಂಡಿದೆ ನನಗೆ. ನಿನ್ನನ್ನು ಮತ್ತೆ ಮತ್ತೆ ದೇವರಾಣಿ ಹೌದು. ಹೌದಾ? ನಿನ್ನನ್ನು ಹಿಡ್ಕೊಂಡಿದ್ದಲ್ಲ. ನಿನಗೇನಾಯ್ತಾಗ? ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ನಾನು ಉಳ್ದದ್ದೇ ಪುಣ್ಯ. ನೀನು ಏನು ಹೇಳ್ತಿ? ಅವಳೇ ನನ್ನ ಕೈಗೆ ಸಿಕ್ಕಿದಳು ಎಂಬ ಹಾಗೆ ಬಿಗಿದಪ್ಪಿದ್ದು. ಸತ್ಯ ಹೇಳ್ತೇನೆ, ನೀವು ನನ್ನನ್ನು ಬಿಗಿದಪ್ಪಿ ಹಿಡಿದಾಗ ಅವಳನ್ನು ಹಿಡಿದ್ರೆ ಅವಳು ಪುಡಿ ಪುಡಿ ಆಗ್ತಿದ್ಲು. ಅವಳು ಇರ್ಲಿ, ನೀನು ಹೇಳಿದ ಮಾತು ಸತ್ಯ. ಯಾರು ಹೇಳಿದ? ಸುಳ್ಳು. ನಿನಗೂ ಅವಳನ್ನು ಹೊಗಳಲಿಕ್ಕೆ ಬರ್ತದ? ಹಾಗಾದ್ರೆ ನಾನು ಆಗ ಹೇಳಿದ್ದು ಸರಿ ಆಯ್ತಲ್ಲ. ನಿಮಗೆ ಮುದುಕಿಯ ಚಂದ ಕಾಣೋದು ಹಾಗಲ್ಲೋ. ಇದು ಚಂದ ಇಲ್ವೋ? ಇದು ಚಂದ ಅಂತಲ್ಲ, ನೀನಾಗ ಹೊಗಳಿದ್ಯಲ್ಲ ನನ್ನ. ನೀನು ಹೊಗಳಿದ್ದು ಸಾಕಾಗ್ಲಿಲ್ಲ ಅಂದ್ರೆ ಹಾಗೆ ನೀನು ಸುಳ್ಳು ಹೇಳಿದ್ದು ಅಂತ ಹೇಳಿ. ಓ ಹಾಗೆ ಸಾಕಾಗ್ಲಿಲ್ಲ. ಇಂತಹ ಸೌಂದರ್ಯ, ಹೌದಪ್ಪ, ಇಂತಹ ಸೌಂದರ್ಯದ ರಾಶಿಯೇ ಇಲ್ಲಿ ಬಿದ್ದಿದೆ. ಸೌಂದರ್ಯದ ನಿಧಿ, ಸೌಂದರ್ಯ ನಿಧಿ. ಹೌದೇನು? ಯಾರಿವಳು? ಅದೇ ನಾನು ಯೋಚನೆ, ಯಾರಿವಳು 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 ಯಾರಿವಳು? ನೀವು ನನ್ನಲ್ಲಿ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳುದು? ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳುವುದಕ್ಕಾಗ್ತದೆ. ಗೊತ್ತಾಯಿತು. ವೀಣೆಯ ಪಿಡಿದಿರ್ಪ ವಾಣಿಯ ಪರಿಯಲ್ಲಿ. ನೀವು ಪ್ರಸಂಗ ಬದಲಾವಣೆ ಮಾಡ್ತೀರಾ? ಏನಾಗಿದೆ? ದೇವಿ ಮಹತ್ವ, ಇದು ಪ್ರಸಂಗ ಬೇರೆ. ನೀವು ಹೇಳುವುದಕ್ಕೆ ಕಾರಣ ಯಾರು? ಆ ವೀಣಾ ಬಾಣಿ, ಪುಸ್ತಕ ಬಾಣಿ, ಪಣಿವೇಣಿ, ಬ್ರಹ್ಮನ ರಾಣಿ, ಆ ಶಾರದೆ. ಶಾರದಕ್ಕ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ಲಿಕ್ಕಿಲ್ಲಪ್ಪ. ಬ್ರಹ್ಮದೇವನನ್ನು ಬಿಟ್ಟು ಬರ್ಲಿಕ್ಕೆ ಉಂಟಾ? ಯಾಕೆ? ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಿದ್ರೆ ಜೊತೆಯಾಗಿ ವಾಣಿ ಜೊತೆಯಲ್ಲೇ ಬೇಕಂತೆ. ಹಾಗಿದ್ರೆ ಮಾತ್ರ ಸೃಷ್ಟಿ ಕಾರ್ಯ. ಹಾಗಿದ್ರೆ ಒಬ್ಬಳೇ ಇದ್ದಾಳೆ, ಶಾರದೆ ಅಲ್ಲ. ಶಾರದೆ ಅಲ್ಲ. ಗೊತ್ತಾಯ್ತು. ಮತ್ತೆ ಯಾರು? ವರ ಮಹಾ ಕೈಲಾಸ ಶಿಖರದಿ. ಈಗ ಒಂದು ಮತ್ತೊಂದು ಪ್ರಸಂಗಕ್ಕೆ ಹಾರಿದೆ. ನೀವೊಂದು ಪ್ರಸಂಗ ಬರೀತೀರಾ? ಯಾಕೆ? ಅದು ಯಾವ ಪ್ರಸಂಗ?
ಅದು ದಕ್ಷಾಂತರ ಎಲ್ಲ ಇದೆ. ಯಾರು ಮೃಡನರಸಿ ಹೌದು. ಪಾರ್ವತಿ ಯಾರು ಹೇಳು. ಸತ್ಯ ಇದು ನಿಮ್ಮದು ಸುಳ್ಳು ಕಲ್ಪನೆ. ಹಾ. ಇವಳು ಪಾರ್ವತಮ್ಮ ಈಶ್ವರ ದೇವರ ಹೆಂಡತಿ ಅಲ್ವಾ? ಪಾರ್ವತಮ್ಮ ಅಲ್ವಾ? ಪಾರ್ವತಮ್ಮ ಅಲ್ವೇ ಅಲ್ಲ. ಹೇಗೆ ಹೇಳಿದೆ? ಪಾರ್ವತಮ್ಮ ಆಗತ್ತಿದ್ರೆ ಹಣೆಯಲ್ಲಿ ದೊಡ್ಡ ಬೊಟ್ಟು ಬೇಕಿತ್ತು. ಅಂದ್ರೆ ವಿಭೂತಿ ಧಾರಣೆ ಮಾಡಿ. ಅಲ್ಲ. ಮತ್ತೊಂದು ವಿಷಯ ಉಂಟಲ್ಲ, ಏನು? ಶಿವ ಹೆಂಡತಿಯನ್ನು ಬಿಟ್ಟು ಬಿಡ್ತಾನ? ಹೌದಾ? ಇಲ್ಲ ಇಲ್ಲ ಇಲ್ಲ. ಇಲ್ಲ, ಯಾಕೆ? ಅದೆಂತದೊಂದು ಮಾತಿದೆ ಅಲ್ಲ, ಗೊತ್ತಿಲ್ಲ ನಿನಗೆ? ಅದು ಎಂತ ಬುದ್ಧಿ? ಒಬ್ಬಳಿಗೆ ಅಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಬೊತ್ತ, ಅವನಿಗೆ ಹೆಣ್ಣೆಂಬ ಬಿತ್ತ. ಹಾಗಿದ್ರೆ ಅವ ಅಲ್ಲ. ಹೆಂಡತಿಯನ್ನು ಬಿಟ್ಟಿರೋದ ಇದೆಲ್ಲ ಈಶ್ವರನ ಹೆಂಡತಿ ಅಲ್ಲ. ಅಲ್ಲ ಅಲ್ಲ. ಬೇಡ, ಗೊತ್ತಾಯ್ತು. ಯಾರು? ರತಿಯ ಮೇಳ ತೊಳಿಪ್ಪ ಕಾಮನು. ನೀವು ಇದ್ದ ಪ್ರಸಂಗವನ್ನೆಲ್ಲ ಒಮ್ಮೆ ಹೇಳಿಬಿಡಿ ನೀವು. ಯಾಕೆ? ಇದು ಯಾವ ಪ್ರಸಂಗ? ಅದು ರತಿಯ ಮೇಳ. ರತಿಯ ಮೇಳದೊಳಿರಪ್ಪ ಇದು ಪ್ರಸಂಗ. ಈ ಪ್ರಸಂಗ ಹಾಡು ಅದಲ್ಲ ಅಲ್ವಾ? ರತಿ ಅಲ್ಲ. ರತಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿ ಮನ್ಮಥರು ಯಾವಾಗಲೂ ಒಂದೇ ಮೇಳದಲ್ಲಿ ತಿರುಗಾಟ ಮಾಡುವ ಅಲ್ಲೇ ಇರುವಂತೆ. ಅವರ ಮೇಳದಲ್ಲಿ ಅವರು ಮೇಳ ಬದಲಾವಣೆ ಮಾಡ್ಲಿಕ್ಕಿಲ್ಲ. ಒಂದೇ ಮೇಳ ಯಾವುದು? ರತಿಯ ಮೇಳ. ಅಲ್ಲಿ ಹಾಗಿದ್ರೆ ಬೇರೆ ಯಾರಿರಬಹುದು? ಯಾರಿರುವ? ಬೇರು ಲೋಕವಾಸಿಗಳ ಯಾರು? ದೇವತೆಗಳು, ಅಪ್ಸರಾಂಗನೆ, ದಂಬೆ ಊದುಬತ್ತಿ ಮಂಡಲ ಕೃಷ್ಣ ಹೇಳ್ಬೇಡ. ರಂಬೆ ಊರ್ವಶಿ ಮೇನಕೆ, ಅಪ್ಸರೇನು? ಪಾತಾಳದವರು. ಪಾತಾಳದವರೇ ಪಾತಾಳದವರು ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಪಾತಾಳದವರು ಹೀಗಿರ್ತಾರ, ಅವರು ಈಗ ನೆಲದಲ್ಲಿ ಹೋಗುದು. ಪಾತಾಳದಲ್ಲ ಇದು. ಅಂದ್ರೆ ಕಾಲು ಇಲ್ಲ, ಪಾದಗಳಿಲ್ಲ, ಹರಿದಾಡಿ ಪಾತಾಳ. ಹಾಗಿದ್ರೆ ಮತ್ತೆ ಯಾರಿರಬಹುದು? ಯಾರಾಗಿರ್ಬೋದು? ಅಲ್ಲ, ನನಗೆ ಗೊತ್ತಿಲ್ಲ ಪುಣ್ಯ. ಮತ್ತೆ ನನಗೆ ಗೊತ್ತುಂಟಾ? ಮತ್ತೆ? ನಾವು ಯಾಕೆ ಇದು ನಾವೇ ಚರ್ಚಿಗೆ ಹೋಗುದು? ಎಲ್ಲಿಗೆ? ನಾವೇ ಚರ್ಚಿಗೆ ಹೋಗುದು ಯಾಕೆ? ಚರ್ಚೆಗೆ ಚರ್ಚೆ ಮಾಡುವುದು ಯಾಕೆ? ಇದ್ರ ಅವಳೇ ಇದ್ದಾಳ, ಅವಳೇ ಕೇಳಬಹುದಿತ್ತು. ಹುಡುಗಿ ಅಲ್ವಾ? ಹುಡುಗಿ ಹತ್ರ ಒಳ್ಳೇದಾಯ್ತಲ್ಲ. ಹೆದರಿಕೆ ಆಗ್ತದೆ ಪುಣ್ಯಾತ್ಮ. ಎಂತದ ಹೆದರಿಕೆ? ಹೌದಾ? ನಿಮಗೆ ಹೆಣ್ಣು ಮಕ್ಕಳನ್ನೆಲ್ಲ ಮಾತಾಡುವಾಗ ಸ್ವಲ್ಪ ಎಂತೆಂತ ಗಂಡು ಮಕ್ಕಳೊಂದಿಗೆ ಹೋರಾಟವನ್ನು ಮಾಡಿದವರು ನೀವು. ಅದು ಸುಲಭ. ಅದು ಸುಲಭ. ಅವರನ್ನು ಕೊರಳಲ್ಲಿ ಹುಲಿ ಕಟ್ಟಿಕೊಂಡಿದ್ದಾರೆ. ಹೆದರಬೇಡಿ. ಅಲ್ಲ, ಹೆದರುದು ಯಾಕೆ? ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ ಬಂದರೆ ಸಂತೋಷ, ಬಾರದಿದ್ರೆ ಉಂಟಲ್ಲ ಉತ್ತರ ಕ್ರಿಯೆ. ನೀನು ಅದಕ್ಕೆ ಕಾಯ್ತೀಯಾ? ನೀವು ಹೆದರಬೇಡಿ. ಧೈರ್ಯಕ್ಕಲ್ವಾ ನಾನಿದ್ದೇನೆ. ನಿನ್ನನ್ನು ನಂಬಿದ್ದೇನೆ, ನಾನು ಮುಂದುವರಿತೇನೆ. ನನ್ನನ್ನು ಆಚೆ ಕಳಿಸಿ ನೀನಲ್ಲಿಗೆ ಓಡುವುದು? ಅಲ್ಲಿ ನಿಲ್ಲಿಕ್ಕೆ. ಯಾಕೆ? ನೀವು ಹೆದರಿ ಓಡೋದಾಗಿ ಹಿಡ್ಕೊಳ್ಳಿಕ್ಕೆ. ನನಗೆ ಎರಡು ಇದೆಯಲ್ಲ ಜೊತೆಯಲ್ಲಿ ಇದೆಯಲ್ಲ. ಎಂತ ಸಿಗ್ಲಿಲ್ಲ. ಅಲ್ಲಿ ಸಿಕ್ಕಿರ್ಬಹುದಾ? ಏನು? ಓ ಹೆಣ್ಣೆ, ನಿನ್ನನ್ನು ನೋಡಿದಾಕ್ಷಣ ಸಂತೋಷವಾಯಿತು. ನೀನು ಎಲ್ಲಿಂದ ಬಂದವಳು? ಇಲ್ಲಿ ಅಪರೂಪ, ಹೌದಲ್ಲ?
ಇದು ಹುಟ್ಟುವಾಗ ಬೆಕ್ಕು ಎದುರಾಗಿರ್ಬೇಕು. ವಿಷಯ ಎಂತದ್ದು ಮಾತು ಬರುವುದಿಲ್ಲ ಪುಣ್ಯ. ಹೌದು. ಹೌದಾ? ಹ. ನೀವ್ಯಾಕೆ ಎದುರು ಮಾತು ಮಾಡಿದವರನ್ನು ಮಾತಾಡಿಸುವುದಕ್ಕೆ ನಾನಿದ್ದೇನಲ್ಲ. ಒಪ್ಪುಗೈದು ಯಾರಿಗ ಮಾತು ಬರುವುದಿಲ್ಲ? ನನಗೆ ಬಾಯೂ ಬರ್ತದೆ, ಕೈಯೂ ಬರ್ತದೆ. ನೀನೇ ಆಗ್ಲೇ ಮಾತಾಡ್ಬೋದಿಲ್ಲ. ವಿಷಯ ಹೌದು. ನನ್ನನ್ನು ನೋಡಿ ಹೆದರಿ ಹಾಗಲ್ಲ, ಮತ್ತೆ? ಅಪರಿಚಿತರಲ್ಲಿ ಮಾತನಾಡುವಂತಹ ಸಂಸ್ಕಾರ ನನ್ನದಲ್ಲ. ಒಳ್ಳೆ ಗುಣ, ಒಳ್ಳೆ ಗುಣ. ಇರಲಿ, ನಮ್ಮಲ್ಲಿ ಮಾತಾಡುವುದಕ್ಕೆ ಏನು ಅಭ್ಯಂತರ ಇಲ್ಲ, ಏನು ತೊಂದರೆಯೂ ನಾವು ಅಪಾಯದ ವ್ಯಕ್ತಿಗಳೇ ಅಲ್ಲ. ಮೇಡಮ್ ಉಂಟು. ಇರ್ಲಿ, ಈ ಪ್ರದೇಶದಲ್ಲಿ ಇಷ್ಟರವರೆಗೆ ನಿನ್ನನ್ನು ನಾನು ನೋಡಿದವನಲ್ಲ. ನಾನು ನೋಡ್ಲಿಲ್ಲ. ನಿನ್ನ ತಿರುಗಾಟ ಅಷ್ಟು ಆಗಿದೆ. ನಾನು ನಿಮ್ಮ ಬಗ್ಗೆ ಹೇಳಿದೆಲ್ಲ ಹೋಗುವಲ್ಲ. ಹಾಗಾಗಿ ಕಂಡಾಕ್ಷಣದಲ್ಲಿ ಅತಿ ಸೌಂದರ್ಯವತಿ ನೀನು. ನಿನ್ನನ್ನು ಕಂಡಾಗ ಆಹಾ, ಓ ಸುಂದರಾಂಗಿ, ಓ ಸುಂದರಾಂಗಿ, ಓ ಸುಮಗಂಧಿ, ಓ ಕೋಸುಮಲ ಗಾತ್ರೆ, ಸುಮಕೋಮಲ ಗಾತ್ರ, ಸುಮಕೋಮಲ ಗಾತ್ರೆ, ಓ ಬಿಸಲೆ ಕಂಡಿನಿ, ಬಿಸಲೆ ಕಂಡಿನಿ, ಬಿಸಲೆ ಕಂಡಿನಿ, ಸಜಗಂಧಿನಿ, ಓ ಕರುಂಬು ಕಂಡಿನಿ. ನೀನು ನೋಡಿದ್ಯಾ? ಕರುಂಬು ಕಂಡಿನಿ, ಕಂಬು ಕಂಠಿನಿ, ಕಂಟಿನಿ, ಶ್ರಾವ್ಯವಾದಂತಹ ಕಂಠವುಳ್ಳವಳು. ಹಾಗಾಗಿ ಇದೆಲ್ಲ ಹೆಸರಲ್ಲ ಅಂತ ಗೊತ್ತಿದೆ. ಹಾಗಿದ್ರೆ ಯಾಕೆ ಹೇಳಿದೆ? ಇದೆಲ್ಲ ನಿನಗೆ ಒಪ್ಪುವಂತಹ ಹೆಸರುಗಳು. ಹಾಗೆಂದು ನೀನು ಎಲ್ಲಿಂದ ಬಂದವಳು? ಇಲ್ಲಿಗೆ ಬಂದದ್ದ? ಅಲ್ಲ, ಯಾರನ್ನು ಹುಡುಕಿಕೊಂಡು ಬಂದದ್ದ ಅಥವಾ ಯಾರಾದ್ರೂ ಕರೆಸಿದ್ರ? ಬಹುಜನರ ಅಪೇಕ್ಷೆ ಮೇರೆಗೆ ಕರೆಸಿಕೊಂಡದ್ದ. ಹಾಗೆ